ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಇವತ್ತು ನಾವು ಟೇಸ್ಟಿಯಾಗಿ ಸಾಫ್ಟಾಗಿ ಹೆಲ್ದಿ ಆಗಿರೋಂಥ ರಾಗಿ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಸಾಂಬಾರ್ ಜೊತೆಗೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಹಿಟ್ಟನ್ನ ಉಪಯೋಗಿಸಿ ನೀವು ದೋಸೆನೂ ಕೂಡ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಈ ಟೇಸ್ಟಿ ಹೆಲ್ದಿ ದೋಸೆ ಹಾಗೂ ಇಡ್ಲಿ ಬ್ಯಾಟರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೆಲ್ದಿ ರಾಗಿ ಇಡ್ಲಿ ಅಥವಾ ರಾಗಿ ದೋಸೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ರಾಗಿನ ತೊಗೊತಿದ್ದೀನಿ, ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ, ಅರ್ಧ ಕಪ್ ಆಗೋಷ್ಟು ಬ್ರೌನ್ ರೈಸ್ನ ತೊಗೊತಿದ್ದೀನಿ. ಸೊ ನೀವು ಯಾವುದೇ ಅಕ್ಕಿನ ಯೂಸ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಅರ್ಧ ಕಪ್ಪು ಆಗೋಷ್ಟು ಅವಲಕ್ಕಿನ ಕೂಡ ಸೇರಿಸ್ಕೊತಿದ್ದೀನಿ. ಸೊ ಇದನ್ನು ನೆನೆಸಿಟ್ಬಿಟ್ಟು ಒಂದು 6 ಗಂಟೆ ಹಾಗೆ ನೆನೆಸಿಡಬೇಕು. ಅವಲಕ್ಕಿನ ಮಾತ್ರ ಒಂದು 10 ನಿಮಿಷ ಮುಂಚೆ ನೀವು ನೆನೆಸಿಟ್ಕೊಂಡ್ರೆ ಸಾಕು. ಸೊ ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಈ ರೀತಿ ನೈಸ್ ಪೇಸ್ಟಾಗಿ ಮಾಡ್ಕೋಬೇಕು. ಇದನ್ನು ಹಾಗೆ ಓವರ್ ನೈಟ್ ಇಟ್ಬಿಡಬೇಕು. ಸೊ ನೋಡ್ತಿದ್ದೀರಲ್ಲ, ಬೆಳಗ್ಗೆ ನೋಡಿದ್ರೆ ಈ ರೀತಿ ಉಬ್ಬು ಬಂದಿದೆ. ಸೊ ಏನು ನೀವು ಸಾಲ್ಟ್ ಯೂಸ್ ಮಾಡೋಂಗಿಲ್ಲ. ಇವಾಗ ಸಮ್ಮರ್ ಆಗಿರೋದ್ರಿಂದ ಈಸಿಯಾಗಿ ಫರ್ಮೆಂಟ್ ಆಗುತ್ತೆ. ಸೊ ಈ ಹಿಟ್ಟನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ನೀವೆತ್ತು ಫ್ರಿಜ್ಜಲ್ಲಿ ಯೂಸ್ ಮಾಡಿಕೊಂಡು ಒಂದು 2-3 ದಿವಸ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಒಂದು ಬೌಲಲ್ಲಿ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸವರ್ಕೊಂಡು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಕುದಿಸ್ಕೊಂಡ್ರೆ ಸಾಕು, ಇಡ್ಲಿ ರೆಡಿಯಾಗೋಗುತ್ತೆ. ನೀವು ಒಂದ್ಸರಿ ಈ ಇಡ್ಲಿ ಟೇಸ್ಟ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಅಕ್ಕಿ ಇಡ್ಲಿಗಿಂತ ಕೂಡ ಇದು ತುಂಬಾ ಟೇಸ್ಟಿಯಾಗಿ ಹಾಗೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಒಂದ್ಸರಿ ನೀವು ಖಂಡಿತ ಟ್ರೈ ಮಾಡಿ. ಇದೇ ಹಿಟ್ಟಿಂದ ನೀವು ದೋಸೆ ಕೂಡ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ಸಾಂಬಾರ್ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು.